ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಆಲ್ರೆಡಿ ಥಂಬ್ನೇಲ್ ಅಲ್ಲಿ ನೋಡಿರ್ತೀರಾ. ನಾನಿವತ್ತು ನನ್ನ ಹತ್ರ ಯಾವ್ಯಾವುದು ಮೇಕಪ್ ಪ್ರಾಡಕ್ಟ್ಸ್ ಇದೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಕೆಲವೊಬ್ರು ಮೇಕಪ್ ಹಾಕೊಂಡ್ರೆ ತುಂಬಾ ಕಾನ್ಫಿಡೆಂಟ್ ಆಗಿ ಕಾಣಿಸ್ತೀವಿ ಅಂತ ಅನ್ಕೊಳ್ತಾರೆ, ಯಾಕಂದ್ರೆ ಅದು ಸ್ವಲ್ಪ ನಮ್ಮ ಅಪಿಯರೆನ್ಸ್ ನ ಎನ್ಹಾನ್ಸ್ ಮಾಡುತ್ತೆ. ಇನ್ನೊಂದಷ್ಟು ಜನ ಅದು ವೇಸ್ಟ್ ಆಫ್ ಮನಿ ಅಂತ ಅನ್ಕೊಳ್ತಾರೆ. ಅದು ಅವ್ರವ್ರ ಚಾಯ್ಸ್. ಕೆಲವೊಂದು ಪ್ರೊಫೆಷನ್ ಅಲ್ಲಿ ಮೇಕಪ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಯಾಕಂದ್ರೆ ಫೇಸ್ ಅಲ್ಲಿರೋ ಫೀಚರ್ಸ್ ನ ಹೈಲೈಟ್ ಮಾಡಬೇಕು ಅಂದ್ರೆ ಮೇಕಪ್ ಬೇಕೇ ಬೇಕು. ಮೇಕಪ್ ನ ಯೂಸ್ ಮಾಡೋದ್ರಿಂದ ಫೀಚರ್ಸ್ನ ಹೈಲೈಟ್ ಮಾಡಿ ಎನ್ಹ್ಯಾನ್ಸ್ ಮಾಡುತ್ತೆ. ಸ್ಕಿನ್ ಕಾಂಪ್ಲೆಕ್ಷನ್ನ ಸ್ವಲ್ಪ ಬ್ರೈಟ್ ಮಾಡಿ ಅಟ್ರಾಕ್ಟಿವ್ ಆಗಿ ಕಾಣೋ ಥರ ಮಾಡುತ್ತೆ. ಹಾಗಾಗಿ ನಮ್ಮನ್ನು ನಾವು ಕ್ಯಾಮ್ರಾ ಮುಂದೆ ಚೆನ್ನಾಗಿ ಪ್ರೊಜೆಕ್ಟ್ ಮಾಡ್ಕೋಬಹುದು. ಮೇಕಪ್ ಮಾಡೋದ್ರಿಂದ ಸ್ವಲ್ಪ ಜನ ಹೇಳ್ತಾರೆ ಯಂಗಾಗಿ ಕಾಣಿಸ್ತೀವಿ ನಾವು ಅಂತ. ಯಾಕಂದ್ರೆ ಮುಖದಲ್ಲಿರುವಂತಹ ಫೈನ್ ಲೈನ್ಸ್ ಇರ್ಬೋದು, ರಿಂಕಲ್ಸ್ ಇರ್ಬೋದು, ಅಥವಾ ಏಜ್ ಸ್ಪಾಟ್ಸ್ ಇರ್ಬೋದು, ಇದನ್ನೆಲ್ಲ ಮಾಸ್ಕ್ ಮಾಡುತ್ತೆ ಅದು. ಹಾಗಾಗಿ ಸ್ವಲ್ಪ ಯಂಗಾಗಿ ಕಾಣಿಸ್ತೀವಿ ಅಂತ ಹೇಳ್ತಾರೆ. ಬಟ್ ನನ್ನ ಪ್ರಕಾರ ಮೇಕಪ್ ಪ್ರಾಡಕ್ಟ್ಸ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ಅದು ಏಜ್ ನ ಆಡ್ ಮಾಡುತ್ತೆ ಅಂತ ನನಗೆ ಅನ್ಸುತ್ತೆ. ನಾವು ಹೇಗೆ ಕಾಣಿಸ್ತಿರ್ತೀವಿ ರಿಯಲ್ ಅಲ್ಲಿ, ಅದಕ್ಕಿಂತ ಸ್ವಲ್ಪ ಏಜ್ ಆಗಿರೋ ತರ ಕಾಣಿಸ್ತೀವಿ. ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್. ಯಾವುದೇ ಮೇಕಪ್ ಪ್ರಾಡಕ್ಟ್ ನ ಯೂಸ್ ಮಾಡೋದಕ್ಕಿಂತ ಮುಂಚೆ ಫೇಸ್ ನ ನೀಟಾಗಿ ವಾಶ್ ಮಾಡಿ ಅದನ್ನ ಪ್ರೆಪ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ನನ್ನ ಹತ್ರ ಯಾವ್ಯಾವುದು ಮೇಕಪ್ ಪ್ರಾಡಕ್ಟ್ಸ್ ಇದೆ ಅಂತ ತೋರಿಸ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನನ್ನ ಹತ್ರ ಇದು ಒಂದು ಫೌಂಡೇಶನ್ ಇದೆ. ಇದು SPF 30+ ತಗೊಂಡಿದ್ದೀನಿ. ನಾನು ಈ ಮೇಕಪ್ ಪ್ರಾಡಕ್ಟ್ಸ್ನ ನನಗೆ ಗೊತ್ತಿರೋಂತಹ ಮೇಕಪ್ ಆರ್ಟಿಸ್ಟ್ ಹತ್ರ ಡಿಸ್ಕಸ್ ಮಾಡಿ ಯಾವುದು ನನ್ನ ಸ್ಕಿನ್ ಟೋನ್ಗೆ ಸೆಟ್ ಆಗುತ್ತೆ ಅದನ್ನ ನಾನು ಪರ್ಚೇಸ್ ಮಾಡಿದ್ದೀನಿ. ನೀವು ಅಷ್ಟೇ ಯಾವುದೇ ಮೇಕಪ್ ಪ್ರಾಡಕ್ಟ್ನ ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ಯಾರಾದರೂ ಮೇಕಪ್ ಆರ್ಟಿಸ್ಟ್ ಹತ್ರ ಇದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಆಮೇಲೆ ಪರ್ಚೇಸ್ ಮಾಡಿ ಅಂತ ರೆಕಮೆಂಡ್ ಮಾಡ್ತೀನಿ. ಲೋ ಪ್ರೈಸ್ ಇದೆ ಅಂತ ಯಾವುದನ್ನು ಪರ್ಚೇಸ್ ಮಾಡಬೇಡಿ. ನಾನು ಇದಕ್ಕಿಂತ ಮುಂಚೆ ಸುಮಾರು ಮೇಕಪ್ ಪ್ರಾಡಕ್ಟ್ಸ್ನ ತಗೊಂಡಿದ್ದೆ, ಬಟ್ ಇವಾಗ ಅದು ಯಾವುದನ್ನು ಯೂಸ್ ಮಾಡ್ತಿಲ್ಲ. ಸುಮ್ಮನೆ ವೇಸ್ಟ್ ಆಫ್ ಮನಿ ಅಷ್ಟೇ ಅದು. ಯಾಕಂದ್ರೆ ಸ್ಕಿನ್ ಇಸ್ ದ ಲಾರ್ಜೆಸ್ಟ್ ಆರ್ಗನ್ ಇನ್ ಅವರ್ ಬಾಡಿ. ಸ್ವಲ್ಪ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ, ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿ. ಫೌಂಡೇಶನ್ ನಮಗೆ ಲಿಕ್ವಿಡ್ ಫಾರ್ಮ್ ಅಲ್ಲೂ ಸಿಗುತ್ತೆ ಮತ್ತೆ ಪೌಡರ್ ಫಾರ್ಮ್ ಅಲ್ಲೂ ಸಿಗುತ್ತೆ. ಫೌಂಡೇಶನ್ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ಸ್ಕಿನ್ ನ ಈವನ್ ಮಾಡುತ್ತೆ ಮತ್ತೆ ನ್ಯಾಚುರಲ್ ಕಾಂಪ್ಲೆಕ್ಷನ್ ನ ಸ್ವಲ್ಪ ಎನ್ಹಾನ್ಸ್ ಮಾಡುತ್ತೆ. ಫೌಂಡೇಶನ್ ನಮ್ಮ ಸ್ಕಿನ್ ಕಾಂಪ್ಲೆಕ್ಷನ್ಗೆ ಸೂಟ್ ಆಗೋ ತರ ಬೇರೆ ಬೇರೆ ಶೇಡ್ಸ್ ಅಲ್ಲಿ ಮಾಡಿಟ್ಟಿರ್ತಾರೆ. ಸೊ ಹಾಗಾಗಿ ನಮ್ಮ ಸ್ಕಿನ್ ಟೋನ್ಗೆ ಯಾವ್ದು ಸೂಟ್ ಆಗುತ್ತೋ ನಾವು ಅದನ್ನ ಪರ್ಚೇಸ್ ಮಾಡಬಹುದು. ನಮ್ಮ ಸ್ಕಿನ್ ಟೋನ್ ಏನಿದೆ ಅದಕ್ಕಿಂತ ಸ್ವಲ್ಪ ಡಾರ್ಕ್ ತಗೊಳ್ಳೋದು ಯಾವಾಗಲೂ ಬೆಟರ್. ನೆಕ್ಸ್ಟ್ ನನ್ನ ಹತ್ರ ಇದೊಂದು ಪ್ರೈಮರ್ ಇದೆ. ಯಾವುದೇ ರೀತಿಯಾದಂಥ ಮೇಕಪ್ ಅಲ್ಲಿ ಜನರಲಿ ಸ್ಟಾರ್ಟ್ ಆಗೋದು ಪ್ರೈಮರ್ ಇಂದ. ಪ್ರೈಮರ್ ಆಕ್ಚುಲಿ ಸ್ಕಿನ್ ಪೋರ್ಸ್ ನ ಸ್ಮೂತ್ ಮಾಡುತ್ತೆ. ಮೇಕಪ್ ಮಾಡೋದಕ್ಕಿಂತ ಮುಂಚೆ ನಾವು ಪ್ರೈಮರ್ ಯೂಸ್ ಮಾಡೋದ್ರಿಂದ ಒಂದು ಸಾಲಿಡ್ ಬೇಸ್ ನ ಕ್ರಿಯೇಟ್ ಮಾಡುತ್ತೆ. ನಾವು ಪ್ರೈಮರ್ ಯೂಸ್ ಮಾಡ್ದೇನೆ ಏನಾದರೂ ಫೌಂಡೇಶನ್ ಯೂಸ್ ಮಾಡಿದ್ರೆ ಸ್ವಲ್ಪ ಡ್ರೈ ಅನ್ನೋ ತರ ಫೀಲ್ ಆಗುತ್ತೆ. ಹಾಗಾಗಿ ಯಾವುದೇ ಮೇಕಪ್ ಪ್ರಾಡಕ್ಟ್ ಯೂಸ್ ಮಾಡೋದಕ್ಕಿಂತ ಮುಂಚೆ ನಾವು ಫಸ್ಟ್ ಅಪ್ಲೈ ಮಾಡೋದೇ ಪ್ರೈಮರ್ನ. ಕೆಲವೊಬ್ರು ಪ್ರೈಮರ್ ಆಗಿ ಅಲೋವೆರಾ ಜೆಲ್ನ ಯೂಸ್ ಮಾಡ್ತಾರೆ, ಸಿಸಮಿ ಆಯಿಲ್ನ ಯೂಸ್ ಮಾಡ್ತಾರೆ, ಅಥವಾ ಆರ್ಗನ್ ಆಯಿಲ್ನು ಯೂಸ್ ಮಾಡ್ತಾರೆ. ಅದು ಕೂಡ ಒಳ್ಳೆ ಪ್ರೈಮರ್ ತರ ಆಕ್ಟ್ ಮಾಡುತ್ತೆ. ಬಟ್ ನಾನು ಯಾವತ್ತೂ ಅದನ್ನ ಟ್ರೈ ಮಾಡಿಲ್ಲ, ಬಿಕಾಸ್ ನನ್ನ ಹತ್ರ ಆಲ್ರೆಡಿ ಒಂದು ಪ್ರೈಮರ್ ಇರೋದ್ರಿಂದ ನಾನು ಅದನ್ನ ಯಾವುದನ್ನು ಟ್ರೈ ಮಾಡಿಲ್ಲ. ನೆಕ್ಸ್ಟ್ ನನ್ನ ಹತ್ರ ಒಂದು ಸ್ಕಿನ್ ಟಿಂಟ್ ಇದೆ. ಈ ಸ್ಕಿನ್ ಟಿಂಟ್ ಯಾಕೆ ತಗೊಂಡೆ ಅಂತ ನನಗೂ ಗೊತ್ತಿಲ್ಲ, ಬಟ್ ಪರ್ಚೇಸ್ ಮಾಡ್ಬಿಟ್ಟಿದ್ದೀನಿ. ಕೆಲವ್ರಿಗೆ ಜಾಸ್ತಿ ಫೌಂಡೇಶನ್ ಕ್ರೀಮ್ ಯೂಸ್ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ, ಪ್ರೈಮರ್ ಯೂಸ್ ಮಾಡೋಕೆ ಇಷ್ಟ ಆಗಲ್ಲ, ಆಮೇಲೆ ಹೈಲೈಟರ್ ಎಲ್ಲ ಯೂಸ್ ಮಾಡೋಕೆ ಇಷ್ಟಪಡಲ್ಲ. ಅಂಥವ್ರು ಸ್ಕಿನ್ ಟಿಂಟ್ನ ಯೂಸ್ ಮಾಡ್ಬೋದು. ಸ್ಕಿನ್ ಟಿಂಟ್ನ ಫೇಸ್ಗೆ ಅಪ್ಲೈ ಮಾಡಿ ಲಿಪ್ಸ್ಟಿಕ್ ಹಾಕಿದ್ರೆ ಸಾಕು. ಇದು ಕೂಡ ಮೇಕಪ್ ಲುಕ್ನ ಕೊಡುತ್ತೆ. ಜೊತೆಗೆ ಇದೊಂದು ಕಾಂಪ್ಯಾಕ್ಟ್ ಪೌಡರ್ ಇದೆ. ಮೇಕಪ್ ಯೂಸ್ ಮಾಡಿ ಕಾಂಪ್ಯಾಕ್ಟ್ ಪೌಡರ್ ಹಾಕ್ತೆ ಹಾಗೆ ಬಿಟ್ರೆ ಸ್ವಲ್ಪ ಆಯಿಲಿ ಅನ್ನೋ ಥರ ಫೀಲ್ ಆಗುತ್ತೆ. ಹಾಗಾಗಿ ಮೇಕಪ್ನ ನೀಟಾಗಿ ಸೆಟ್ ಮಾಡಬೇಕು ಅಂದರೆ ಕಾಂಪ್ಯಾಕ್ಟ್ ಪೌಡರ್ ಇಂಪಾರ್ಟೆಂಟ್ ಆಗುತ್ತೆ. ಇದು ನನ್ನ ಹತ್ರ ಇರೋ ಕಾಂಪ್ಯಾಕ್ಟ್ ಪೌಡರ್. ಆಲ್ರೆಡಿ ಯೂಸ್ ಮಾಡಿಬಿಟ್ಟಿದ್ದೀನಿ ಇದು ನಾನು. ಮತ್ತೆ ಇದೊಂದು ಚೀಕ್ ಟಿಂಟ್ ಇದೆ. ಇದನ್ನ ಚೀಕ್ ಟಿಂಟ್ ಆಗು ಯೂಸ್ ಮಾಡ್ಬೋದು, ಲಿಪ್ ಟಿಂಟ್ ಆಗು ಯೂಸ್ ಮಾಡ್ಬೋದು, ಮತ್ತೆ ಐಲಿಡ್ ಮೇಲೂ ಸಹ ಯೂಸ್ ಮಾಡ್ಬೋದು. ಇದನ್ನೇ ನಾನು ಜಾಸ್ತಿ ಯೂಸ್ ಮಾಡೋದು, ಹಾಗಾಗಿ ಖಾಲಿಯಾಗಿ ಹೋಗ್ಬಿಟ್ಟಿದೆ ಆಲ್ಮೋಸ್ಟ್. ಜೊತೆಗೆ ಲಿಪ್ಸ್ಟಿಕ್ಸ್ ಇದೆ. ಇದು ಬೇರೆ ಬೇರೆ ಶೇಡ್ಸ್ ಲಿಪ್ಸ್ಟಿಕ್ಗಳನ್ನ ನಾನು ತಗೊಂಡಿಟ್ಕೊಂಡಿದ್ದೀನಿ. ಲಿಪ್ಸ್ಟಿಕ್ನ ಯೂಸ್ ಮಾಡೋದಕ್ಕಿಂತ ಮುಂಚೆ ಇದೊಂದು ಲಿಪ್ ಸ್ಕ್ರಬ್ನ ಯೂಸ್ ಮಾಡ್ತೀನಿ ನಾನು. ಇದು ನನ್ನ ಫೇವ್ರೆಟ್ ಲಿಪ್ ಸ್ಕ್ರಬ್, ತುಂಬ ಚೆನ್ನಾಗಿದೆ ಇದು. ಇದು ಅಷ್ಟೇ ಅವಾಗವಾಗ ಯೂಸ್ ಮಾಡ್ತಿರ್ತೀನಿ. ಲಿಪ್ಸ್ಟಿಕ್ ಹಾಕೋದಕ್ಕಿಂತ ಮುಂಚೆ ಈ ಲಿಪ್ ಸ್ಕ್ರಬ್ನ ಯೂಸ್ ಮಾಡಿ ಆಮೇಲೆ ನಾನು ಲಿಪ್ಸ್ಟಿಕ್ ಅಪ್ಲೈ ಮಾಡ್ತೀನಿ. ಇದು ರೋಸ್ ಲಿಪ್ ಸ್ಕ್ರಬ್. ಲಿಪ್ ಸ್ಕ್ರಬ್ ಮಾಡಾದ್ಮೇಲೆ ಲಿಪ್ನ ಸ್ವಲ್ಪ ಮಾಯಿಶ್ಚರೈಸ್ ಮಾಡಬೇಕು, ಹಾಗಾಗಿ ಇದೊಂದು ಲಿಪ್ ಕ್ರೀಮ್ ಯೂಸ್ ಮಾಡ್ತೀನಿ. ಲಿಪ್ ಕ್ರೀಮ್ ಯೂಸ್ ಮಾಡಿ ಆದಮೇಲೆ ಲಿಪ್ಸ್ಟಿಕ್ ಅಪ್ಲೈ ಮಾಡ್ತೀನಿ.
ಮೇಕಪ್ನ ಯೂಸ್ ಮಾಡೋದಕ್ಕಿಂತ ಮುಂಚೆ ನಾನಿದೊಂದು ಫೇಸ್ ಸ್ಕ್ರಬ್ನ ಯೂಸ್ ಮಾಡ್ತೀನಿ. ಇದು ನೀಮ್ ಅಂಡ್ ಚಂದನ್ ಫೇಸ್ ಸ್ಕ್ರಬ್. ಫೇಸ್ ಸ್ಕ್ರಬ್ ಮಾಡಾದ್ಮೇಲೆ ನನ್ನ ಹತ್ರ ಒಂದು ಹನಿ ಫೇಶಿಯಲ್ ಮಸಾಜ್ ಜೆಲ್ ಇದೆ. ಇದನ್ನ ಯೂಸ್ ಮಾಡಿ ಆಮೇಲೆ ನಾನು ಮೇಕಪ್ ಮಾಡ್ತೀನಿ. ಪಪಾಯ ಫ್ಲೇವರ್ ತರ ಅನ್ಸುತ್ತೆ, ಬಟ್ ಆದ್ರೆ ಇದು ಆಲ್ಮಂಡ್ ಆಯಿಲ್ ಇಂದ ಪ್ರಿಪೇರ್ ಮಾಡಿದ್ದಾರೆ. ಇದು ಅಷ್ಟೇ ಅವಾಗವಾಗ ಯೂಸ್ ಮಾಡ್ತಾನೆ ಇರ್ತೀನಿ. ಚೆನ್ನಾಗಿದೆ ಇದು. ಇದು ಸ್ಯಾಂಡಲ್ ಮತ್ತೆ ಟರ್ಮರಿಕ್ ಬಾಡಿ ಪಾಲಿಶಿಂಗ್ ಉಪ್ಟನ್ ಪ್ಯಾಕ್. ಫೇಸ್ ಸ್ಕ್ರಬ್ ತಗೊಳ್ಳೋವಾಗಲೇ ನಾನು ಇದೊಂದು ಬಾಡಿ ಸ್ಕ್ರಬ್ನ ಕೂಡ ತಗೊಂಡಿದ್ದೆ. ಬಿಕಾಸ್ ಬರೀ ಮೇಕಪ್ ಮಾಡೋದಷ್ಟೇ ಅಲ್ಲ, ಸ್ಕಿನ್ನ ಚೆನ್ನಾಗಿ ಕೇರ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಇದೊಂದು ಐಬ್ರೋ ಪ್ಯಾಲೆಟ್ ಇದೆ. 3 ಶೇಡ್ಸ್ ಇದೆ. ನಾನು ಜಾಸ್ತಿ ಬ್ಲ್ಯಾಕ್ ಯೂಸ್ ಮಾಡ್ತೀನಿ. ಅದು ಬಿಟ್ಟರೆ ಇದೊಂದು ಐಬ್ರೋ ಪೆನ್ಸಿಲ್ ಇದೆ, ಮತ್ತೆ ಒಂದು ಮಸ್ಕಾರ ಇದೆ. ಮಸ್ಕಾರ ನಾನು ಆ್ಯಕ್ಚುಲಿ ಬೇರೆದು ಯೂಸ್ ಮಾಡ್ತಿದ್ದೆ, ಬಟ್ ಅದು ಹೆಂಗೆ ಅಂದರೆ ಐ ಲ್ಯಾಶಸ್ ಏನೋ ಹೈಲೈಟ್ ಆಗುತ್ತೆ, ಬಟ್ ಅದನ್ನ ರಿಮೂವ್ ಮಾಡೋದು ತುಂಬ ಕಷ್ಟ ಆಗ್ತಿತ್ತು ನನಗೆ. ಹಾಗಾಗಿ ಅದು ಬೇಡ ಅಂತ ಇದಕ್ಕೆ ಸ್ವಿಚ್ ಆಗಿದ್ದೀನಿ. ಬಟ್ ಇದು ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಹಾಗಾಗಿ ಬೇರೆ ಮಸ್ಕಾರ ತಗೋಬೇಕು. ನಾನು ಫಸ್ಟು ಮೇಕಪ್ ಪ್ರಾಡಕ್ಟ್ಸ್ನ ತಗೊಳ್ಳೋವಾಗ ಯಾವ್ದು ತಗೋಬೇಕು ಅಂತ ಅಷ್ಟೊಂದು ಕ್ಲಿಯರ್ ಆಗಿ ನನಗೆ ಐಡಿಯಾ ಇರಲಿಲ್ಲ. ಹಾಗಾಗಿ ಯಾವ್ಯಾವುದೋ ತಗೊಂಡ್ಬಿಟ್ಟಿದ್ದೆ. ನೋಡಿ, ಇದು ಒಂದು ಲ್ಯಾಕ್ಮಿದು ಒಂದು ಕಾಂಪ್ಯಾಕ್ಟ್ ಪೌಡರ್ ತಗೊಂಡಿದ್ದೀನಿ. ಈ ಲ್ಯಾಕ್ಮಿ ಕಾಂಪ್ಯಾಕ್ಟ್ ಪೌಡರ್ ನಾನು ಯೂಸೇ ಮಾಡಲ್ಲ, ಬರೀ ಇದರಲ್ಲಿರೋಂಥ ಮಿರರ್ನ ಮಾತ್ರ ಯೂಸ್ ಮಾಡ್ತೀನಿ. ಇನ್ನು ಹಾಗೆ ಇದೆ ಪ್ರಾಡಕ್ಟ್ ಎಲ್ಲ, ನಾನು ಇದನ್ನು ಯೂಸೇ ಮಾಡಲ್ಲ. ಫ್ರೆಂಡ್ ಮದುವೆಗೆ ಹೋಗೋಣ ಅಂತ ಒಂದು ಫೌಂಡೇಶನ್ ತಗೊಂಡಿದ್ದೆ, ಬಟ್ ಇದನ್ನು ನಾನು ಯೂಸ್ ಮಾಡಲ್ಲ ಬಿಕಾಸ್ ಇದ್ರ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ. ಇದನ್ನ ನಾನು ಯೂಸ್ ಮಾಡಿ ನೋಡಿದ್ದೀನಿ, ಆಲ್ರೆಡಿ 2 ಸರಿ ಯೂಸ್ ಮಾಡಿದ್ದೀನಿ. ಈ ಫೌಂಡೇಶನ್ ಯೂಸ್ ಮಾಡಿದಾಗ ಅಷ್ಟೊಂದು ಚೆನ್ನಾಗೂ ಕಾಣಿಸ್ತಿಲ್ಲ. ಆಮೇಲೆ ಸ್ವಲ್ಪ ಸ್ಕಿನ್ನಲ್ಲಿ ಪಿಂಪಲ್ ಆಗೋದು ಆ ಥರ ಎಲ್ಲ ಜಾಸ್ತಿ ಆಗಿತ್ತು. ಹಾಗಾಗಿ ಈ ಫೌಂಡೇಶನ್ ತಗೊಂಡು ಸುಮ್ಮನೆ ವೇಸ್ಟ್ ಆಯಿತು. ಇದೊಂದೇ ಅಲ್ಲ, ಇನ್ನೊಂದು ಫೌಂಡೇಶನ್ ಇತ್ತು, ಅದು ಎಕ್ಸ್ಪೈರಿ ಡೇಟ್ ಆಗೋಗಿತ್ತು ಅಂತ ನಾನು ಬಿಸಾಕ್ಬಿಟ್ಟೆ. ಇದೊಂದು ಕನ್ಸೀಲರ್ ತಗೊಂಡಿದ್ದೆ, ಇದು ಅಷ್ಟೇ ವೇಸ್ಟು, ಚೆನ್ನಾಗಿಲ್ಲ ಈ ಕನ್ಸೀಲರು. ಹಾಗಾಗಿ ಬೇರೆ ಯಾವುದಾದ್ರೂ ಕನ್ಸೀಲರ್ ತಗೋಬೇಕು. ಸದ್ಯಕ್ಕೆ ನನ್ನ ಹತ್ರ ಕನ್ಸೀಲರ್ ಇಲ್ಲ, ತಗೋಬೇಕು. ಯಾವುದಾದ್ರೂ ಒಳ್ಳೆ ಕ್ವಾಲಿಟಿದು ಸಿಗುತ್ತಾ ಅಂತ ನೋಡ್ತಾ ಇದ್ದೀನಿ. ನಾನು ಅಷ್ಟೇ ಸ್ವಲ್ಪ ಹುಡುಕಿ ಪ್ರಾಡಕ್ಟ್ಸ್ನ ತಗೊಳ್ತಾ ಇದ್ದೀನಿ. ಬಿಕಾಸ್ ಸ್ಕಿನ್ ಮೇಲೆ ಡೈರೆಕ್ಟಾಗಿ ಅಪ್ಲೈ ಮಾಡೋದ್ರಿಂದ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ ಆಗಬಾರ್ದು. ಹಾಗಾಗಿ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ನನಗಿನ್ನೂ ಯಾವುದೂ ಅಷ್ಟು ಚೆನ್ನಾಗಿರೋಂಥ ಕನ್ಸೀಲರ್ ಸಿಕ್ಕಿಲ್ಲ. ಇನ್ನೂ ಒಂದು ಕಾಂಪ್ಯಾಕ್ಟ್ ಪೌಡರ್ ಇದೆ, ಇದು ಅಷ್ಟೇ ವೇಸ್ಟು, ಇದನ್ನು ಯೂಸ್ ಮಾಡ್ತಾ ಇಲ್ಲ ನಾನು. ಚೆನ್ನಾಗಿಲ್ಲ ಇದೆಲ್ಲ ಅಷ್ಟೊಂದು. ಬಟ್ ಇದು ಮೊದಲು ಯೂಸ್ ಮಾಡಿದ್ದೆ, ಫ್ರೆಂಡ್ ಮದುವೆಗೆ ಹೋಗ್ಬೇಕು ಅಂತ ಹೇಳಿದ್ನಲ್ಲ, ಅವಾಗ ತಗೊಂಡಿದ್ದು. ಅದಾದ್ಮೇಲೂ ಸ್ವಲ್ಪ ದಿನ ಯೂಸ್ ಮಾಡಿದ್ದೆ. ಅಂದರೆ ತುಂಬ ಹಾರ್ಶ್ ಆಗೇನಿಲ್ಲ ಇದು, ಸ್ವಲ್ಪ ದಿನ ಯೂಸ್ ಮಾಡ್ಬೋದು. ಬಟ್ ಅಂದ್ರೂ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ. ನನಗೆ ಒಳ್ಳೆ ಕ್ವಾಲಿಟಿದೆ ಒಂದು ಕಾಂಪ್ಯಾಕ್ಟ್ ಪೌಡರ್ ಸಿಕ್ಕಿದ್ರಿಂದ ಇದನ್ನು ನಾನು ಯೂಸ್ ಮಾಡೋದು ಬಿಟ್ಬಿಟ್ಟಿದ್ದೀನಿ ಇವಾಗ. ನಾನು ಮೇಕಪ್ನ ಯೂಶಲಿ ಸ್ಪಾಂಜಿಂದ ಮಾಡ್ತೀನಿ. ಮೇಕಪ್ ಸ್ಪಾಂಜ್ ಬರುತ್ತಲ್ಲ, ಅದರಿಂದ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಾನಿದು ಬ್ರಷ್ಗಳನ್ನ ತಗೊಂಡಿದ್ದೆ. ಇದು ವೇಸ್ಟ್, ಒಂದಿನೂ ಯೂಸ್ ಮಾಡಿಲ್ಲ ಬಿಕಾಸ್ ಇದು ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ನಾನು ಯೂಸೇ ಮಾಡಿಲ್ಲ. ಇದೊಂದು ಸನ್ಸ್ಕ್ರೀನ್ ಲೋಷನ್ ಇದೆ. ಸನ್ಸ್ಕ್ರೀನ್ ಆದ್ರೂ ಯೂಸ್ ಮಾಡ್ಬೋದು, ಸನ್ ಬ್ಲಾಕ್ ಆದ್ರೂ ಯೂಸ್ ಮಾಡ್ಬೋದು, ಅದು ನಿಮ್ಮ ಚಾಯ್ಸ್. ಡೈಲಿ ಬೇಸಿಸ್ ಅಲ್ಲಿ ಮೇಕಪ್ನ ಯೂಸ್ ಮಾಡೋದು ಒಳ್ಳೇದಲ್ಲ. ನನ್ನ ಹತ್ರ ಮೇಕಪ್ ಪ್ರಾಡಕ್ಟ್ಸ್ ಇದ್ರೂ ನಾನು ಯಾವಾಗ ಅವಶ್ಯಕತೆ ಇದೆ ಅವತ್ತಿನ ದಿನ ಮಾತ್ರ ಮೇಕಪ್ ಯೂಸ್ ಮಾಡ್ತೀನಿ. ರೆಗ್ಯುಲರ್ ಬೇಸಿಸ್ ಅಲ್ಲಿ ಯೂಸ್ ಮಾಡೋದಿಲ್ಲ. ಬಿಕಾಸ್ ಯಾವುದೇ ರೀತಿಯಾದಂಥ ಮೇಕಪ್ ಪ್ರಾಡಕ್ಟ್ ಮೇಲೆ ನಾವು 100% ಟ್ರಸ್ಟ್ ಮಾಡೋದಕ್ಕಾಗಲ್ಲ. ಎಷ್ಟೋ ಮೇಕಪ್ ಪ್ರಾಡಕ್ಟ್ಸ್ ಅಲ್ಲಿ ಕರೆಕ್ಟಾಗಿ ಇಂಗ್ರೀಡಿಯೆಂಟ್ಸ್ನೇ ಅವರು ಮೆನ್ಷನ್ ಮಾಡಿರೋದಿಲ್ಲ. ಕೆಲವೊಂದು ಟಾಕ್ಸಿಕ್ ಕೆಮಿಕಲ್ಸ್ನ ಮೇಕಪ್ ಪ್ರಾಡಕ್ಟ್ಸ್ಗೆ ಆ್ಯಡ್ ಮಾಡಿರ್ತಾರೆ, ಬಟ್ ಅದನ್ನ ಇಂಗ್ರೀಡಿಯೆಂಟ್ ಲಿಸ್ಟಲ್ಲಿ ಮೆನ್ಷನ್ ಮಾಡಿರೋದಿಲ್ಲ. ನಾವೇನು ಮಾಡ್ತೀವಿ, ಗೊತ್ತಿಲ್ಲದೆ ತಗೊಂಡು ಅದನ್ನ ಯೂಸ್ ಮಾಡ್ತೀವಿ. ಲಾಂಗ್ ರನ್ನಲ್ಲಿ ನಾವು ಇದನ್ನ ಮೇಕಪ್ನ ಯೂಸ್ ಮಾಡ್ತಾನೆ ಇದ್ದರೆ ಸ್ಕಿನ್ ಡ್ಯಾಮೇಜಸ್ ಆಗುತ್ತೆ, ಅದು ಇರ್ರಿಪೇರಬಲ್ ಆಗಿರುತ್ತೆ. ಮತ್ತೆ ನಾವು ನಮ್ಮ ಸ್ಕಿನ್ ಹೇಗಿತ್ತು ಅದನ್ನ ವಾಪಸ್ ಪಡೆಯೋದು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಕರೆಕ್ಟಾಗಿ ಇಂಗ್ರೀಡಿಯೆಂಟ್ ಲಿಸ್ಟ್ನ ನೋಡಿ ನಾವು ಮೇಕಪ್ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕು. ರೈಟ್ ಪ್ರಾಡಕ್ಟ್ನ ಚೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ನಾನು ಯಾವ ಕಂಪ್ನಿ ಪ್ರಾಡಕ್ಟ್ ಅನ್ನೋದನ್ನ ಹೇಳಿಲ್ಲ ಅಷ್ಟೇ ಇಲ್ಲಿ. ಬಿಕಾಸ್ ಯಾಕೆ ಹೇಳಿಲ್ಲ ಅಂದರೆ, ನನ್ನ ಸ್ಕಿನ್ ಟೋನಿಗೆ ಅಥವಾ ನನ್ನ ಸ್ಕಿನ್ ಟೈಪಿಗೆ ಯಾವ ಪ್ರಾಡಕ್ಟ್ ರೈಟ್ ಅನ್ನೋದನ್ನ ನಾನು ತುಂಬ ರಿಸರ್ಚ್ ಮಾಡಿ, ಆಮೇಲೆ ಮೇಕಪ್ ಆರ್ಟಿಸ್ಟ್ಗಳ ಹತ್ರ ಡಿಸ್ಕಸ್ ಮಾಡಿ ನಾನು ಸಹ ತಗೊಂಡಿರೋದು. ಇವಾಗ ನನಗೆ ಕಾಂಬಿನೇಷನ್ ಸ್ಕಿನ್ ಇದೆ, ಹಾಗಾಗಿ ಆ ಸ್ಕಿನ್ ಟೈಪ್ಗೆ ಅಡ್ಜಸ್ಟ್ ಆಗುವಂಥ ಕೆಲವೊಂದು ಮೇಕಪ್ ಪ್ರಾಡಕ್ಟ್ಸ್ನ ನಾನು ತಗೊಂಡಿದ್ದೀನಿ. ಕೆಲವ್ರಿಗೆ ಡ್ರೈ ಸ್ಕಿನ್ ಇರುತ್ತೆ, ಅಂಥವ್ರು ಈ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಸ್ಕಿನ್ ಇನ್ನೂ ಜಾಸ್ತಿ ಡ್ರೈ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಹೆಸರು ಹೇಳಿಲ್ಲ ಅಷ್ಟೇ ಪ್ರಾಡಕ್ಟ್ಸ್ದು. ಡೈಲಿ ಮೇಕಪ್ ಯೂಸ್ ಮಾಡೋದು ಒಳ್ಳೇದಲ್ಲ. ಇದು ಬೇಡದೇ ಇರೋಂತಹ ಸ್ಕಿನ್ ಪ್ರಾಬ್ಲಮ್ಸ್ನ ಇನ್ವೈಟ್ ಮಾಡುತ್ತೆ. ಸ್ಕಿನ್ ಕರೆಕ್ಟಾಗಿ ಬ್ರೀತ್ ಮಾಡೋದಕ್ಕಾಗೋದಿಲ್ಲ, ಹಾಗಾಗಿ ಪೋರ್ಸ್ ಎಲ್ಲ ಜಾಸ್ತಿ ಆಗ್ಬಿಡುತ್ತೆ. ಕರೆಕ್ಟಾಗಿರೋಂಥ ಸ್ಕಿನ್ ಪ್ರಾಡಕ್ಟ್ನ ಚೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಅಕಸ್ಮಾತ್ ಡ್ರೈ ಸ್ಕಿನ್ ಇರುತ್ತೆ ಅಂತ ಅನ್ಕೊಳ್ಳಿ, ಯಾವುದೋ ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತೀವಿ, ಕರೆಕ್ಟಾಗಿರೋ ಪ್ರಾಡಕ್ಟ್ ಅದಲ್ಲ ಅಂದರೆ ಡ್ರೈನೆಸ್ನ ಇನ್ನೂ ಸ್ಕಿನ್ನಲ್ಲಿ ಜಾಸ್ತಿ ಮಾಡಿಬಿಡುತ್ತೆ. ಅದೇ ಥರ ಆಯಿಲ್ ಸ್ಕಿನ್ ಇರೋರು ಏನಾದರೂ ರಾಂಗ್ ಪ್ರಾಡಕ್ಟ್ನ ಚೂಸ್ ಮಾಡಿದ್ರೆ ಆಯಿಲ್ ಪ್ರೊಡಕ್ಷನ್ ಇನ್ನೂ ಜಾಸ್ತಿ ಆಗಿ ಬ್ರೇಕ್ಔಟ್ಸ್ ಎಲ್ಲ ಜಾಸ್ತಿ ಆಗಿಬಿಡುತ್ತೆ. ಮೇಕಪ್ ಮಾಡಾದ್ಮೇಲೆ ಮೇಕಪ್ ರಿಮೂವ್ ಮಾಡೋದು ಅಷ್ಟೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ.
ಇವತ್ತಂತೂ ಇಂಡಿಯನ್ ಮಾರ್ಕೆಟಲ್ಲಿ ಮೇಕಪ್ ರಿಮೂವಲ್ಗಳು ಅಷ್ಟೇ ತುಂಬ ಸಿಗುತ್ತೆ. ಅದನ್ನು ಅಷ್ಟೇ ಕರೆಕ್ಟಾಗಿರೋದನ್ನ ನೋಡಿ ಚೂಸ್ ಮಾಡೋದು ಇಂಪಾರ್ಟೆಂಟ್. ಯಾವುದೋ ಒಂದು ಮೇಕಪ್ ಪ್ರಾಡಕ್ಟ್ ಸಿಕ್ತು, ಇದರಿಂದ ಮೇಕಪ್ ರಿಮೂವ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಯಾವುದನ್ನು ತಗೊಂಡು ಯೂಸ್ ಮಾಡೋದ್ರಿಂದನೂ ಸಹ ಸ್ಕಿನ್ ಡ್ಯಾಮೇಜಸ್ ಆಗುತ್ತೆ. ಅಥವಾ ಕೊಬ್ಬರಿ ಎಣ್ಣೆಯಿಂದನೂ ನಾವು ಮೇಕಪ್ನ ರಿಮೂವ್ ಮಾಡಬಹುದು. ಸುಮಾರು ಜನ ಮೇಕಪ್ ಹಾಕೊಂಡೇ ಮಲ್ಕೊಳ್ತಾರೆ. ಆಕ್ಚುಲಿ ಅದು ತಪ್ಪು. ಮೇಕಪ್ನ ಕಂಪ್ಲೀಟಾಗಿ ರಿಮೂವ್ ಮಾಡಬೇಕು. ಎಷ್ಟೊಂದು ವಿಡಿಯೋಗಳೆಲ್ಲ ನೋಡಿರ್ತೀರಾ, 5 ಸೆಕೆಂಡಲ್ಲಿ ಮೇಕಪ್ ರಿಮೂವ್ ಮಾಡೋವಂಥ ಟಿಪ್ಸ್ ಹೇಳಿ, 5 ಮಿನಿಟಲ್ಲಿ ಮೇಕಪ್ ರಿಮೂವ್ ಮಾಡೋವಂಥ ಟಿಪ್ಸ್ ಹೇಳಿ ಅಂತ ಹೇಳ್ತಾರೆ. ಆ ಥರ ಯಾವ ಟಿಪ್ಪು ಇರೋದಿಲ್ಲ. ಕರೆಕ್ಟಾಗಿ ಕ್ಲಿಯರ್ ಆಗಿ ಮೇಕಪ್ ಎಲ್ಲ ರಿಮೂವ್ ಮಾಡಿದೀವ ಅಂತ ನೋಡ್ಬಿಟ್ಟೆ ಆಮೇಲೆ ನಾವು ಮಲ್ಕೋಬೇಕು. ವಿತ್ ಮೇಕಪ್ ಯಾವತ್ತೂ ಮಲ್ಕೋಬಾರ್ದು. ಈವನ್ ಲಿಪ್ಸ್ಟಿಕ್ ಹಾಕಿದ್ರು ಸಹ ಅದನ್ನ ನೀಟಾಗಿ ಕ್ಲೀನ್ ಮಾಡಿನೇ ಮಲ್ಕೋಬೇಕು. ರೆಗ್ಯುಲರ್ ಆಗಿ ಮೇಕಪ್ನ ರಿಮೂವ್ ಮಾಡದೆ ಹಾಗೆ ಮಲ್ಕೊಳ್ಳೋದ್ರಿಂದ ಎಷ್ಟೋ ಸರಿ ಸ್ಕಿನ್ ಕಲರೇ ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಮೇಕಪ್ನ ರಿಮೂವ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಎಷ್ಟೋ ಜನ ಮೇಕಪ್ ಯೂಸ್ ಮಾಡೋದ್ರಿಂದ ಸ್ಕಿನ್ ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಾರೆ. ಬಿಕಾಸ್ ಈ ಮೇಕಪ್ ಪ್ರಾಡಕ್ಟ್ಸ್ ಅಲ್ಲಿ ತುಂಬಾ ಹಾರ್ಶ್ ಕೆಮಿಕಲ್ಸ್ ನ ಯೂಸ್ ಮಾಡಿರ್ತಾರೆ. ಎಲ್ಲಾ ಪ್ರಾಡಕ್ಟ್ಸ್ ಅಲ್ಲೂ ಅಲ್ಲ, ಕೆಲವೊಂದು ಪ್ರಾಡಕ್ಟ್ಸ್ ಅಲ್ಲಿ ತುಂಬಾ ಹಾರ್ಶ್ ಕೆಮಿಕಲ್ಸ್ ಇರುತ್ತೆ. ಕೆಲವೊಂದು ಪ್ರಾಡಕ್ಟ್ಸ್ ಅಲ್ಲಿ ಫಾರ್ಮಲ್ಡಿಹೈಡ್, ಸಿಲಿಕಾ, ಕೋಲ್ಟಾರ್ ಈ ತರ ಎಲ್ಲ ತುಂಬಾ ಹಾರ್ಶ್ ಕೆಮಿಕಲ್ಸ್ ಯೂಸ್ ಮಾಡಿರ್ತಾರೆ. ಅದು ಸ್ಕಿನ್ ಅನ್ನ ತುಂಬಾ ಡ್ಯಾಮೇಜ್ ಮಾಡುತ್ತೆ. ಇಂಥದ್ರಿಂದ ಸ್ಕಿನ್ ಕ್ಯಾನ್ಸರ್ ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ. ಬಟ್ ಮೇಕಪ್ ಪ್ರಾಡಕ್ಟ್ಸ್ ಇಂದನೇ ಕ್ಯಾನ್ಸರ್ ಬಂತು ಅಂತ ಯಾವುದು ಎವಿಡೆನ್ಸ್ ಇಲ್ಲದೆ ಇರಬಹುದು. ಬಟ್ ಇಂಥ ಹಾರ್ಶ್ ಕೆಮಿಕಲ್ಸ್ ಯೂಸ್ ಮಾಡೋದ್ರಿಂದ ಕ್ಯಾನ್ಸರ್ ಬರೋಂಥ ಲಕ್ಷಣಗಳೆಲ್ಲ ಜಾಸ್ತಿ ಇರುತ್ತೆ. ಈ ಕೆಲವೊಂದು ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡಲಿಲ್ಲ, ನೀವು ನೋಡಿರ್ತೀರಾ. ಇವಾಗ ತಾನೇ ತೋರಿಸ್ತೆ, ನಾನು ಕೆಲವು ಪ್ರಾಡಕ್ಟ್ಸ್ ತಗೊಂಡಿದ್ದೀನಿ ಬಟ್ ಅದನ್ನ ಯೂಸ್ ಮಾಡೋದಿಲ್ಲ ಅಂತ. ಬಿಕಾಸ್ ಯಾಕಂದ್ರೆ ನಮಗೆ ಹೆಲ್ತ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬರೀ ಚೆನ್ನಾಗಿ ಕಾಣೋದಷ್ಟೇ ಅಲ್ಲ, ನಮ್ಮ ಹೆಲ್ತ್ ಮೇಲೆ ನಾವು ಅಷ್ಟೇ ಗಮನ ಕೊಡಬೇಕು. ಎಲ್ಲಾ ಟೈಮಲ್ಲೂ ದಿನ ಎಲ್ಲ ಮೇಕಪ್ ಮಾಡ್ಕೊಂಡು ಓಡಾಡೋಂಥ ಅವಶ್ಯಕತೆ ಏನು ಇರೋದಿಲ್ಲ. ಕೆಲವೊಂದು ಪ್ರೊಫೆಷನ್ಗೆ ಮೇಕಪ್ ಇಂಪಾರ್ಟೆಂಟ್ ಆಗಿರುತ್ತೆ, ಹಾಗಾಗಿ ಮೇಕಪ್ ಮಾಡ್ತಾರೆ. ಬಟ್ ಡೈಲಿ ನಾವು ಮೇಕಪ್ ಯೂಸ್ ಮಾಡೇ ಇರಬೇಕು ಅನ್ನೋಂಥ ಏನು ರೂಲ್ಸ್ ಇಲ್ಲ. ಮೇಕಪ್ ಹಾಕೊಂಡ್ರೆ ನಾವು ಚೆನ್ನಾಗಿ ಕಾಣೋದು ಅನ್ನೋದು ನಮ್ಮ ಭ್ರಮೆ ಅಷ್ಟೇನೆ. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಅನ್ಕೊಳ್ತೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ. ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಫೇಸ್ ಸ್ಕ್ರಬ್ ಯೂಸ್ ಮಾಡಾದ್ಮೇಲೆ ನನ್ನ ಹತ್ರ ಒಂದು ಹನಿ ಫೇಶಿಯಲ್ ಮಸಾಜ್ ಆಯಿಲ್ ಇದೆ, ಸಜ್ಜನ್. ಮೇ ಬಿ ಅದು ಯೆಲ್ಲೋ ಕಲರ್ದೊಂದು ಬರುತ್ತಲ್ಲ, ಮೆವಿಲಿನ್ ಅನ್ಸುತ್ತೆ ಅಲ್ವಾ ಅದು.